ಗೀತಾ ಮಹಾತ್ಮೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಈ ರೀತಿ ನನ್ನನ್ನು ಪಡೆದ ಮಹಾತ್ಮರು ಅಶಾಶ್ವತವೂ ದುಃಖದಿಂದ ಕೂಡಿದ್ದೂ ಆದ ಸಂಸಾರಕ್ಕೆ ಪುನಃ ಬರುವುದಿಲ್ಲ. ಅವರು ಪರಮಸಿದ್ಧಿಯನ್ನು ಪಡೆಯುವರು. ಭಗವಂತನ ಸಾನ್ನಿಧ್ಯ ದೊರೆತ ಮೇಲೆ ಮತ್ತೆ ಶಾಶ್ವತವಲ್ಲದ ಹಾಗೂ ಯಾತನಾತ್ಮಕ ಜೀವನಕ್ಕೆ ಯಾರು ತಾನೇ ಬಂದಾರು? ಸನಾತನ ಧರ್ಮ ಭಗವಂತನನ್ನು ಸೇರುವ ಬಗ್ಗೆ ಹಾಗೂ ಶಾಶ್ವತ ಮುಕ್ತಿಲೋಕ ಪಡೆಯುವ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲುತ್ತದೆ. ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡಿದ ಪ್ರತಿಯೊಬ್ಬನಿಗೂ ಉನ್ನತ ಸ್ಥಾನಮಾನ ಸಿಗುವುದು ನಿಶ್ಚಿತ. ಇತರ ಮತಗಳಲ್ಲಿ ಮತ ವಿಸ್ತರಣೆಗಾಗಿ ಕೊಲೆ, ಹಿಂಸೆ ಮಾಡುವುದೇ ಧರ್ಮ. ತಮ್ಮಂತೆ ಆಚರಿಸದವರೆಲ್ಲರನ್ನೂ ಅಧರ್ಮಿ ಎಂದು ಕಾಣುವ ಮತವಾದಿಗಳು ಅಂತಹವರನ್ನು ನಾಶ ಮಾಡಲು ಸ್ವರ್ಗಪ್ರಾಪ್ತಿ ಎಂಬ ಆಸೆ ಹುಟ್ಟಿಸಿ ಮನುಷ್ಯನನ್ನು ಹಾಗೂ ಆತನನ್ನು ನಂಬಿದವರ ಜೀವನ ಹಾಳು ಮಾಡುವುದನ್ನು ಕಾಣಬಹುದು. ಆದರೆ ಸನಾತನ ಧರ್ಮವು ಮಾಡುವ ಕೆಲಸವನ್ನು ಸಮಾಜದ ಒಳಿತಿಗಾಗಿ ಭಗವದರ್ಪಣ ಭಾವದಿಂದ ಮಾಡುವಂತೆ ಪ್ರೇರೇಪಿಸುತ್ತದೆ. ಯಾರಿಗೆಲ್ಲ ಈ ಲೋಕದ ವ್ಯಾಪಾರ ಮುಗಿದಿಲ್ಲವೋ ಅಂತಹವರು ಭಗವಂತನ ಬಗ್ಗೆ ಚಿಂತನೆ ನಡೆಸಲಾರರು. ತನ್ನ ಪ್ರಾರಬ್ಧ ಕರ್ಮದಿಂದ ಪಡೆದ ಲಾಭ ನಷ್ಟಗಳು ಖಾಲಿಯಾಗುವವರೆಗೂ ಭಗವಂತನ ಮೇಲೆ ಪ್ರೀತಿ ಬರಲು ಸಾಧ್ಯವಿಲ್ಲ. ಎಲ್ಲವೂ ಖಾಲಿಯಾಗಿ ಇನ್ನು ಬದುಕಿಸಿದರೆ ಭಗವಂತ ಮಾತ್ರ ಎಂಬ ಮನಸ್ಥಿತಿ ಬರುವವರೆಗೂ ನಾನು, ನನ್ನಿಂದಲೇ ಎಂಬ ಅಹಂಕಾರ ಕಡಿಮೆಯಾಗದು. ಪ್ರಾರಬ್ಧ ಕರ್ಮದ ಫಲ ಮುಗಿದಾಗ ಅಹಂಕಾರ ನಶಿಸುತ್ತದೆ. ಆಗ ಅಲ್ಲಿಯವರೆಗೂ ಭಗವಂತನಿಂದ ಪ್ರತ್ಯೇಕವಾಗಿದ್ದ ವ್ಯಕ್ತಿಯ ಪ್ರಭಾವಳಿ ಭಗವಂತನಲ್ಲಿ ಏಕವಾಗಿ ಉತ್ತಮ ಸಮಾಜಮುಖಿ ಕಾರ್ಯ ಮಾಡುವುದಕ್ಕೆ ಪ್ರೇರಣೆಯಾಗಿ ಭಗವಂತನಲ್ಲೇ ಒಂದಾಗುತ್ತದೆ. ಇಂತಹವರು ಪರಮಸಿದ್ಧಿ ಪಡೆದು ಮತ್ತೆ ಭವಬಂಧನಕ್ಕೆ ಸಿಲುಕುವುದಿಲ್ಲ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.